ನೋಡಿ ಇದು ಎಳಸು ಬಿದಿರಾಗಿರೋದ್ರಿಂದ ಇದು ಸ್ಟಾರ್ಟಿಂಗ್ ಪೋರ್ಷನ್ ನೋಡಿ. ಇದನ್ನು ಹಾಕೋದ್ರಿಂದ ನಮ್ಮ ಗಸಿ ಉಂಟಲ್ಲ ಟೇಸ್ಟ್ ಬರ್ತದೆ. ಫ್ರೆಂಡ್ಸ್ ನೋಡಿ, ಇದು ಕಣಿಲೆ ಕಣಲೆ ಅಂತ ಹೇಳಿ ತುಂಬ ಹೆಸರಿಂದ ಕರಿತೇವೆ ನಾವು. ಇದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಇಲ್ಲ, ನಮ್ಮ ಪಕ್ಕದ ಮನೆಯವರು ನಮಗೆ ಕೊಟ್ಟಿರೋದು. ಅಂದರೆ ನಮ್ಮ ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ. ಇದರಿಂದ ಒಂದು ಹೊಸ ಟೈಪಿನ ಒಂದು ರೆಸಿಪಿ ಮಾಡಿ ಅಂತ ಹೇಳಿ ನಮಗೆ ಕೊಟ್ಟರು. ಅಂದರೆ ನಮ್ಮ ಸ್ಟೈಲಲ್ಲಿ ರೆಸಿಪಿ ಮಾಡಿ ಅಂತ ಹೇಳಿ. ಇದಕ್ಕೆ ಎಳಸು ಬಿದಿರು ಅಂತ ಕೂಡ ಹೇಳ್ತೇವೆ. ಇದನ್ನು ಉಪಯೋಗಿಸ್ಕೊಂಡು ಇವತ್ತು ನಾನು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೇನೆ. ಅದು ಕಣಿಲೆ ಗಸಿ ಅಂತ ಹೇಳಿ ತುಂಬಾ ಚೆನ್ನಾಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ ಇದು ಎಳಸು ಬಿದಿರಾಗಿರೋದ್ರಿಂದ ಇದು ಸ್ಟಾರ್ಟಿಂಗ್ ಪೋರ್ಷನ್ ನೋಡಿ. ಇಲ್ಲಿ ನಿಮಗೆ ಹೊಟ್ಟೆ ಕಾಣ್ತದೆ, ಅದೇ ಇದು ಒಳಗಡೆ ನೋಡಿ. ಮತ್ತು ಈ ಕಡೆ ನೋಡಿ ಹಸಿರು ಕಲರ್ ಇದೆ, ಈ ಕಡೆ ಬ್ರೌನ್ ಕಲರ್ ಇದೆ. ಇದು ಫುಲ್ ಹಸಿರು ಕಲರ್ ಆಗಿ ವೈಟ್ ಕಲರ್ ಆಗ್ತದೆ ಬಿದಿರು. ನೋಡಿ ಈ ಥರ ಪದರ ಎಲ್ಲ ಇರ್ತದೆ. ಈ ಪದರ ಎಲ್ಲ ಬಿಡಿಸ್ಲಿಕ್ಕಿದೆ. ಬಿಡಿಸಿ ಒಳಗೆ ಅದು ವೈಟ್ ಇದು ಪೋರ್ಷನ್ ಮಾತ್ರ ನಾವು ಯೂಸ್ ಮಾಡಲಿಕ್ಕೆ. ನೋಡಿ ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ನೋಡಿ ಇದನ್ನು ಚೆನ್ನಾಗಿ ತೊಳೆದಾಯಿತು. ಇನ್ನು ಇದನ್ನು ಕಟ್ ಮಾಡಿಕೊಳ್ಳುವ. ನೋಡಿ ನನಗೆ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿ ಮಧ್ಯದಲ್ಲಿ ಕಟ್ ಮಾಡಿಕೊಳ್ತೇನೆ. ನೋಡಿ ಇನ್ನು ಇದರ ಪದರವನ್ನೆಲ್ಲ ಬಿಡಿಸಿಕೊಳ್ಬೇಕು. ನೋಡಿ ಈ ಥರ ಕೈಯಲ್ಲೇ ತೆಗಿಲಿಕ್ಕೆ ಬರ್ತದೆ. ನೋಡಿ ಇದು ವೈಟ್ ಇದು ಪೋರ್ಷನ್ ಬಂದಾಯಿತು. ಎಲ್ಲ ಪದರ ಎಲ್ಲ ತೆಗೆದ್ವಿ, ಇದು ಬೇಡ. ಇನ್ನು ಮಧ್ಯದಲ್ಲಿ ಹೀಗೆ ಕಟ್ ಮಾಡಿಕೊಳ್ಳುವ. ನೋಡಿ ಫುಲ್ ಸ್ಮೂತ್ ಇದೆ ಮಧ್ಯದಲ್ಲಿ. ಇದನ್ನು ಡೈರೆಕ್ಟ್ ನಾವು ಯೂಸ್ ಮಾಡಲಿಕ್ಕಿಲ್ಲ. 3 ದಿವಸ ಹಾಗೆ ನೀರಲ್ಲಿ ಹಾಕಿಡಬೇಕು. ಆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಚೇಂಜ್ ಮಾಡಿ ಆದ ನಂತರ ಫೈನಲ್ ಆಗಿ 4ನೇ ದಿವಸಕ್ಕೆಲ್ಲ ನಾವು ಯೂಸ್ ಮಾಡ್ತೇವೆ. ನೋಡಿ ಈ ಥರ ನಾವು ರೌಂಡ್ ಮಾಡಿ ಇಟ್ಕೊಂಡಿದ್ದೇವೆ ಕಣಲೆಯನ್ನು. ಅದನ್ನು ಈಗ ಮತ್ತೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡಾಯಿತು. ಒಂದು ಕಣಿಲೆಯಲ್ಲಿ ಇಷ್ಟ ಆಗಿದೆ ನೋಡಿ. ಇನ್ನು ಇದನ್ನು ನೀರಿಗೆ ಹಾಕಿಡುವ. ನೋಡಿ ಇದು ನಾವು ಆವಾಗಲೇ ಕಟ್ ಮಾಡಿ ಉಂಟಲ್ಲ ಯೂಸ್ ಮಾಡಬಾರ್ದು. ಯಾಕಂತ ಹೇಳಿದರೆ ಅದು ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ. ಇದನ್ನು ನೀರು ನೋಡಿ ಹೀಗೆ ನಾನು ಹೀಗೆ ಮಗಿಸ್ತಾ ಇರಬೇಕಾದ್ರೆ ನಿಮಗೆ ನೀರಿನ ಕಲರ್ ಸ್ವಲ್ಪ ವೈಟ್ ಆದಾಗೆ ಕಾಣ್ತದೆ. ಅಂದರೆ ಈ ಕಣಲಲ್ಲಿ ಏನಾದರೂ ಬೇಡದ ಅಂಶ ಎಲ್ಲ ಇದ್ದರೆ ಈ ನೀರಲ್ಲಿ ಬಿಟ್ಕೊಳ್ತಾ ಹೋಗ್ತದೆ. ಅದಕ್ಕೋಸ್ಕರ 3 ದಿವಸ ಹಾಗೆಯೇ ಏನಾದರೂ ಇದರಲ್ಲಿ ಬೇಡದ ಅಂಶ ಇದ್ದರೆ ಅದು ಬಿಡಲಿ ಅಂತ ಹೇಳಿ ಹಾಗೆ ನೀರನ್ನು ಚೇಂಜ್ ಮಾಡಿ ನಾವು ಯೂಸ್ ಮಾಡಲಿಕ್ಕಿರೋದು. ಡೈರೆಕ್ಟ್ ನಾವು ಕಟ್ ಮಾಡಿ ಕೂಡಲೇ ಯೂಸ್ ಮಾಡಬಾರ್ದು. ಇದು ಹಿಂದಿನಿಂದ ಮಾಡ್ಕೊಂಡು ಬಂದ ಕ್ರಮ. ಅಂದರೆ 3 ದಿವಸ ಇಟ್ಟಾದ ನಂತರನೇ ನಾವು ಯೂಸ್ ಮಾಡಲಿಕ್ಕೆ. ನೋಡಿ 3-4 ದಿವಸ ಬಿಟ್ಟರೆ ಈ ಥರ ಆಗ್ತದೆ. ಇನ್ನಿದರ ನೀರನ್ನು ತೆಗೆದುಕೊಳ್ಳುವ. ನಾನು 2ನೇ ದಿವಸಕ್ಕೆ ಕೂಡ ಈ ನೀರನ್ನು ಚೇಂಜ್ ಮಾಡಿ ಫ್ರೆಶ್ ನೀರನ್ನು ಹಾಕಿ ನೆನೆಸಿಟ್ಟಿದ್ದೆ. ಹಾಗೆಯೇ 3ನೇ ದಿವಸ ಹಾಗೆ ಮಾಡಿದೆ. ಮೊದಲಿಗೆ ನಾವಿಲ್ಲಿ ಕಣಿಲೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಸ್ವಲ್ಪ ನೀರು ಹಾಕಿ ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇನ್ನು ನಾವು ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಕೂಡ ಹಾಕಿಕೊಳ್ಳುವ. ಹಾಗೆಯೇ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿಟ್ಕೊಂಡಿದ್ದೇನೆ. ಆ ನೀರನ್ನು ಕೂಡ ಇವಾಗಲೇ ಹಾಕಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಹಾಗೆಯೇ ಮುಚ್ಚಿಡುವ. ಒಂದು 20 ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯಬೇಕು. ಕಣಲೆ ಗಸಿಯ ಮಸಾಲೆಗೆ ಉಂಟಲ್ಲ, ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆಯನ್ನು ಡ್ರೈ ಆಗಿ ರೋಸ್ಟ್ ಮಾಡಿಕೊಳ್ತೇನೆ. ನೋಡಿ ಇಲ್ಲಿ 1 ಚಮಚದಷ್ಟು ಉದ್ದಿನಬೇಳೆಯನ್ನು ಡ್ರೈ ಆಗಿ ರೋಸ್ಟ್ ಮಾಡಿಕೊಳ್ಬೇಕು. ನಾವಿಲ್ಲಿ ಕಣಲೆ ಗಸಿಗೆ ಉಂಟಲ್ಲ ಹಸಿ ಮಸಾಲೆಯನ್ನು ಹಾಕ್ತಾ ಇದ್ದೇವೆ. ಅದರೊಟ್ಟಿಗೆ ಉದ್ದಿನಬೇಳೆ ಕೂಡ ಹಾಕಲಿಕ್ಕೆ ಉಂಟು. ಉದ್ದಿನಬೇಳೆಯನ್ನು ಹಸಿಯಾಗಿ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡಿಕೊಂಡು ಮಸಾಲೆಗೆ ಹಾಕಿಕೊಳ್ತೇನೆ. ಅರ್ಧ ಕಡಿ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೇನೆ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಹುರಿದಂತಹ ಉದ್ದಿನಬೇಳೆ, 1 ಚಮಚದಷ್ಟು ಕೊತ್ತಂಬರಿ, 1 ಚಮಚದಷ್ಟು ಜೀರಿಗೆ, ಒಂದು 7ರಿಂದ 8 ಬ್ಯಾಡಗಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಳುವ. ನಾನಿಲ್ಲೊಂದು ಅರ್ಧ ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾವಿಲ್ಲಿ ಎಲ್ಲ ಮಸಾಲೆಯನ್ನು ಹಸಿಯಾಗಿ ಹಾಕ್ಕೊಂಡಿದ್ದೇವೆ, ಯಾವುದನ್ನು ಕೂಡ ಹುರಿದಿಟ್ಕೊಂಡಿಲ್ಲ. ಇದನ್ನೀಗ ನುಣ್ಣಗೆ ರುಬ್ಬಿಕೊಳ್ಳುವ. ನೋಡಿ ನಮ್ಮ ಕಣಲೆ ಚೆನ್ನಾಗಿ ಬೇಯ್ತಾ ಉಂಟು. ಇನ್ನೂ ಕೂಡ ಬೇಯಿಸ್ಲಿಕ್ಕಿದೆ. ನಾನೀಗ ಅದನ್ನು ಬೇಯಿಸೋಕ್ಕಿಂತ ಮೊದಲು ಈ ಹಸಿರುಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ನಾನಿಲ್ಲಿ ಮೊಳಕೆ ಕಟ್ಟಿದ ಹಸಿರುಗಳನ್ನು ತಗೊಂಡಿದ್ದೇನೆ. ಇದನ್ನು 3 ದಿವಸ ಹಾಗೆ ಹಸಿ ಬಟ್ಟೆಯಲ್ಲಿ ಇಟ್ಟಿದ್ದೆ. ನೋಡಿ ಚೆನ್ನಾಗಿ ನೆನೆಸಿ ಒಂದು ಬಟ್ಟೆಯಲ್ಲಿ ಹಾಕಿಟ್ಟಿದ್ದು ಒಳ್ಳೆ ಮೊಳಕೆ ಬಂದಿದೆ. ಇದನ್ನು ಹಾಕೋದ್ರಿಂದ ನಮ್ಮ ಗಸಿ ಉಂಟಲ್ಲ ಟೇಸ್ಟ್ ಬರ್ತದೆ, ಹಾಗೆಯೇ ಚೆನ್ನಾಗಿರ್ತದೆ. ಇದು ಆಪ್ಷನಲ್, ನೀವು ಇದನ್ನು ಕೂಡ ಹಾಕೋಬೋದು ಅಥವಾ ಕಪ್ಪು ಕಾಳು ಇರ್ತದೆ ನೋಡಿ, ಆ ಕಪ್ಪು ಕಡಲೆಯನ್ನು ಕೂಡ ಹಾಕೋಬೋದು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಈ ಹೆಸರು ಕಾಳು ಬೇಗ ಬೇಯ್ತದೆ, ಹಾಗಾಗಿ ನಾನು ಫಸ್ಟ್ ಈ ಕಣಿಲೆಯನ್ನು ಬೇಯಿಸಿ ಆದ ನಂತರ ಹೆಸರು ಕಾಳನ್ನು ಹಾಕಿದೆ. ಈಗ ರುಬ್ಬಿದಂಥ ಮಸಾಲೆಯನ್ನು ಹಾಕಿಕೊಳ್ಳುವ. ನೋಡಿ ಮಸಾಲೆಯನ್ನು ಹಾಕ್ಕೊಂಡಾಯ್ತು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ. ನಾವು ಹೆಸರು ಕಾಳೆಲ್ಲ ಹಾಕಿ ಮಾಡೋದ್ರಿಂದ ನಮ್ಮ ಗಸಿ ಉಂಟಲ್ಲ ತುಂಬಾ ಟೇಸ್ಟಿ ಹಾಗೆಯೇ ಹೆಲ್ದಿಯಾಗಿರ್ತದೆ. ಈ ಗಸಿಯನ್ನು ನೀವು ಉಂಟಲ್ಲ ಅನ್ನದ ಜೊತೆಗೆ ಚಪಾತಿ ಪೂರಿ ಜೊತೆಗೆ ಎಲ್ಲ ಕಾಂಬಿನೇಷನ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರ್ತದೆ. ಇನ್ನು ಇದಕ್ಕೊಂದು ಸಿಂಪಲ್ ಆಗಿರುವಂಥ ಒಗ್ಗರಣೆ ಕೊಡುವ.
ಇದು ರೆಡಿಯಾಗಿದೆ. ಒಗ್ಗರಣೆಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಇಟ್ಟಿದ್ದೇನೆ. 1/4 ಚಮಚದಷ್ಟು ಸಾಸಿವೆ, ಹಾಗೆ ಒಂದು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕೊಳ್ತೇನೆ. ಹಾಗೆ 2 ಚಮಚ ಕರಿಬೇವನ್ನು ಕೂಡ ಹಾಕೊಳ್ತೇನೆ. ಒಗ್ಗರಣೆಯನ್ನು ಹಾಕಿಕೊಳ್ಳುವ. ಹೇಗೆ ಬಂದಿದೆ ನೋಡಿ ನಮ್ಮ ಕಣಿಲೆ ಗಸಿ, ಸೂಪರಾಗಿ ಕಾಣ್ತಾ ಉಂಟು. ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಣಿಲೆ ಗಸಿ ಯಾವ ರೀತಿ ಮಾಡೋದಂತ ಹೇಳಿ. ತುಂಬಾ ಸಿಂಪಲ್ ಆದ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.